ಕಾವೇರಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ನೀರು ಬಿಡುವುದಿಲ್ಲ ಎಂಬ ಸರ್ಕಾರದ ನಿರ್ಧಾರಕ್ಕೆ ವಕೀಲರು ಬೆಂಬಲವನ್ನ ವ್ಯಕ್ತಪಡಿಸಿ ಮಂಡ್ಯದಿಂದ ಹೊರಟಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮಾತಿನ ಚಕಮಕಿ ಕೂಡ ನಡೆಯಿತು. ಎಸ್ಪಿ ಕಚೇರಿಗೆ ತೆರಳಿ ಅವರೊಂದಿಗೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಬೆಂಗಳೂರಿಗೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಸುಮಾರು 200 ವಕೀಲರು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಟ್ಟಿದ್ರು. ಆದ್ರೆ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಹಾಗಾಗಿ ಮಾತಿನ ಚಕಮಕಿಯಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ವಕೀಲರು ಪ್ರತಿಭಟನೆಯನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸಂತೋಷ್ ದಿಂಡಗೂರು ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ವಕೀಲರು ತಮ್ಮ ಬಿಗಿಪಟ್ಟನ್ನ ಸಡಿಲಿಕೆಯನ್ನ ಮಾಡ್ಕೊಂಡಿದ್ರ ಅಥವಾ ಇಲ್ಲ ನಾವು ಬೆಂಗಳೂರಿಗೆ ಹೋಗ್ಲೇಬೇಕು ಅನ್ನೋ ಪಟ್ಟನ್ನ ಇನ್ನೂ ಕೂಡ ಹಿಡ್ಕೊಂಡು ಕೂತಿದಾರಾ? ಅರುಣ್, ಇದು ಬೆಳಗ್ಗೆ 8 ಗಂಟೆಯಿಂದ ನಡೀತಾ ಇರತಕ್ಕಂತಹ ಒಂದು ಹೋರಾಟ ಅಂತಾನೆ ಹೇಳ್ಬೋದು. ವಕೀಲರು ಹೇಳೋ ಪ್ರಕಾರ ನಾವು ಬೆಂಗಳೂರಿಗೆ ಹೋಗ್ತೀವಿ, ನಮಗೆ ಪರ್ಮಿಷನ್ ಬೇಕೇ ಬೇಕು, ಅಲ್ಲಿಯವರೆಗೆ ನಾವು ನಮ್ಮ ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ವಕೀಲರೆಲ್ಲರೂ ಕೂಡ ಮಂಡ್ಯದ ಸಂಜೆ ವೃತ್ತದಲ್ಲಿ ಜಮಾಯಿಸಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ್ದಾರೆ. ವಕೀಲರ ಹಿಂಬದಿಯಲ್ಲೇ ಪೊಲೀಸರು ಕೂಡ ಮಾನವ ಸರಪಳಿಯನ್ನ ನಿರ್ಮಿಸಿರೋದನ್ನ ಗಮನಿಸಬಹುದು. ನಾವೀಗ ದೃಶ್ಯದಲ್ಲಿ ನೋಡಬಹುದು ಅರುಣ್, ನಾವೀಗ ಮಂಡ್ಯದ ಸಂಜೆ ವೃತ್ತದಲ್ಲಿದ್ದೇವೆ. ಯಾವಾಗ ಪೊಲೀಸರು ತಮಗೆ ಬೆಂಗಳೂರಿಗೆ ಹೋಗೋದಿಕ್ಕೆ ಅನುಮತಿಯನ್ನ ನೀಡಲಿಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿಕ್ಕೆ ಅನುಮತಿ ನೀಡಲಿಲ್ಲ, ಏಕಾಏಕಿ ವಕೀಲರೆಲ್ಲ ಹೆದ್ದಾರಿಗೆ ಇಳಿತಾರೆ, ಹೆದ್ದಾರಿ ಬಂದ್ ಮಾಡ್ತಾರೆ. ಹೆದ್ದಾರಿ ಬಂದ್ ಮಾಡೋದ್ರ ಮೂಲಕ ಏನು ಮಂಡ್ಯದ ಸಂಜೆ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿದ್ದಾರೆ. ಮತ್ತೆ ಏನು ವಕೀಲರ ಹಿಂಬದಿಯಲ್ಲೇ ಪೊಲೀಸರು ಕೂಡ ಮಾನವ ಸರಪಳಿಯನ್ನ ನಿರ್ಮಿಸಿರೋದನ್ನ ಕಾಣಬಹುದು. ಒಟ್ಟಾರೆ ಸ್ಥಳದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಉದ್ವಿಗ್ನವಾದ ಒಂದು ಪರಿಸ್ಥಿತಿ ಇದೆ. ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ನಾವು ನಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕೇವಲ ಅವರ ತೀರ್ಮಾನಕ್ಕೆ ನೈತಿಕ ಬೆಂಬಲವನ್ನ ನೀಡುವ ಸಲುವಾಗಿ. ಆದ್ರೆ ಅವರ ನೈತಿಕ ಬೆಂಬಲವನ್ನ ನಾವು ನೀಡ್ತೀವಿ ಅಂದ್ರೂ ಕೂಡ, ಶಾಂತಿಯುತವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂದ್ರೂ ಕೂಡ ಇಲ್ಲಿ ನಮಗೆ ಬೆಂಗಳೂರಿಗೆ ಹೋಗೋದಕ್ಕೆ ಪೊಲೀಸರು ಅನುಮತಿಯನ್ನ ಕೊಡ್ತಾ ಇಲ್ಲ. ಆ ಕಾರಣದಿಂದಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ನಾವು ಗಮನಿಸಬಹುದು, ಎಲ್ಲಾ ವಕೀಲರು ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಸುಮಾರು 300 ಜನ ವಕೀಲರು ಇವತ್ತು ಹೆದ್ದಾರಿ ಬಂದ್ ಮಾಡಿರ್ತಕ್ಕಂಥದನ್ನ ಗಮನಿಸಬಹುದು ಅರುಣ್. ಆದ್ರೆ ಸಂತೋಷ್, ಹೇಗೆ ಹೊರಡಕ್ ನಿಂತಿದ್ರು? ಬಸ್ ಮೂಲಕ, ಸರ್ಕಾರಿ ಬಸ್ಗಳ ಮೂಲಕ? ಯಾಕಂತಂದ್ರೆ ಮಂಡ್ಯದಿಂದ ಬೆಂಗಳೂರಿಗೆ ಆಗಮಿಸೋರು ದಿನಕ್ಕೆ ಸಾವಿರಾರು, ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದೇ ಇದ್ದಾರೆ. ಆದ್ರೆ ಇವರು ಹೇಗೆ ಬರೋಕ್ ನಿರ್ಧಾರವನ್ನ ಮಾಡಿದ್ರು? ಏನಾದ್ರೂ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರೋಕ್ ನಿರ್ಧಾರವನ್ನ ಮಾಡಿದ್ರ? ಹೇಗೆ, ಯಾಕೆ ಪೊಲೀಸರು ಅಡ್ಡಿಯನ್ನ ವ್ಯಕ್ತಪಡಿಸಿದ್ರು? ಅರುಣ್, ಒಟ್ಟು 6 ಖಾಸಗಿ ಬಸ್ಗಳಲ್ಲಿ ಇಂದು ಬೆಂಗಳೂರಿಗೆ ಹೊರಟಿದ್ರು. ಮತ್ತೆ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಇಂದು ವಕೀಲರು ಬೆಂಗಳೂರಿಗೆ ಹೊರತಕ್ಕಂತಹ ಒಂದು ನಿರ್ಧಾರವನ್ನ ಮಾಡಿದ್ರು. ಸುಮಾರು 300 ಜನ ವಕೀಲರು 6 ಖಾಸಗಿ ಬಸ್ಗಳಲ್ಲಿ ಏನು ಮಂಡ್ಯ ವಕೀಲರ ಸಂಘ ಇದೆ ಅಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಈ ಒಂದು ನಿರ್ಧಾರದಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೀತಾರೆ. 8 ಗಂಟೆಗೆ ತಡೆದಂತ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾತುಕತೆ ನಡೆಯುತ್ತೆ. ಎಸ್ಪಿ ಕಚೇರಿಗೆ ಹೋಗ್ತಾರೆ. ನಾವು ಪ್ರತಿಭಟನೆ ಮಾಡೋದಿಕ್ಕೆ ಹೋಗ್ತಾ ಇಲ್ಲ, ನಮ್ಮದು ಶಾಂತಿಯುತವಾಗಿರ್ತಕ್ಕಂತಹ ನಿರ್ಧಾರ, ಕೇವಲ ಮುಖ್ಯಮಂತ್ರಿಗಳಿಗೆ ನೈತಿಕ ಬೆಂಬಲವನ್ನ ಸೂಚಿಸುವ ಸಲುವಾಗಿ ನಾವು ಹೋಗ್ತಾ ಇದ್ದೀವಿ, ಯಾವುದೇ ಪ್ರತಿಭಟನೆ ಮಾಡೋದಿಲ್ಲ, ನಮ್ಮನ್ನ ಬಿಡಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ಅವರನ್ನ ಬೆಂಗಳೂರಿಗೆ ತೆರಳೋದಿಕ್ಕೆ ಅವಕಾಶ ಕೊಡೋದಿಲ್ಲ. ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹಾಕ್ತಾರೆ. ಎಷ್ಟು ಜನ ವಕೀಲರಿದ್ದಾರೆ? ಏನೊಂದು 250 ಜನಕ್ಕೂ ಹೆಚ್ಚು ಜನ ವಕೀಲರಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಪಟ್ಟು ಪೊಲೀಸರನ್ನ ಒಂದು ಇಲ್ಲಿ ಕಾವಲಿಗೆ ನಿಯೋಜಿಸ್ತಾರೆ. ಇದರಿಂದಾಗಿ ಪೊಲೀಸರ ಮತ್ತು ವಕೀಲರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಏನೇ ಆದ್ರೂ ನಾವು ಬೆಂಗಳೂರಿಗೆ ಹೋಗೋದು ಶತಸಿದ್ಧ ಅಂತೇಳಿ ವಕೀಲರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅರುಣ್. ಓಕೆ ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ ವಿ.ಆರ್. ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಮ್ನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.